ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಬೆಳವಣಿಗೆ, ಹಣಕಾಸಿನಲ್ಲಿ ಲಾಭ, ದಾಂಪತ್ಯ ಜೀವನದಲ್ಲಿ ಸುಧಾರಣೆ ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗುವ ಸಾಧ್ಯತೆ. ಇಷ್ಟು ದಿವಸ ಫ್ರೆಂಡ್ಸ್ ಎಲ್ಲ ಜಗಳ ಆಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ, ಫ್ರೆಂಡ್ಸ್ ಎಲ್ಲ ಒಂದಾಗುವಂಥ ಚಾನ್ಸಸ್ ಇದೆ. ಆಮೇಲೆ ಈ ಸರ್ತಿ ಒಳ್ಳೆ ಓದೋ ವಿದ್ಯಾರ್ಥಿಗಳಿಗಂತೂ ಯೋಗ ಬಲ. ಈ ವರ್ಷ ಹೋಯ್ತು ಅಂತ ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಡ್ತಾರೆ. ಫಸ್ಟಿಂದ ಹಿಡಿದು ನಿಮಗೆ ಎಲ್ಲಿನ ತನಕ ಎಜುಕೇಷನ್ ಇದೆ ಅವ್ರಿಗೆಲ್ಲ ಒಳ್ಳೆ, ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ವಿದ್ಯೆ ಇದೆ. ಆಮೇಲೆ ಇವ್ರಿಗೆ ಏನಾಗುತ್ತೆ, 4ರಲ್ಲಿ ಸ್ವಲ್ಪ ರವಿ ಇರೋದ್ರಿಂದ ಶತ್ರು ಭಯ, 4ರಲ್ಲಿ ಕುಜ ವಿರೋಧಗಳಿರುತ್ತೆ ಸ್ವಲ್ಪ, ಮತ್ತು 4ರಲ್ಲಿ ಬುಧ ಜ್ಞಾನ ಬುದ್ಧಿ ಬೆಳೆಸ್ತಾನೆ. ಬುಧ ಅದೇ ಹೇಳಿದ್ನಲ್ಲ ನಿಮಗೆ, ವಿದ್ಯಾಭ್ಯಾಸ ಅವ್ರು ಎಷ್ಟು ಚೆನ್ನಾಗಿ ಓದ್ತಾರೋ ವಿದ್ಯಾರ್ಥಿಗಳಿಗೆ ಅಷ್ಟು ಅನುಕೂಲ ಇದೆ. ಮತ್ತು ಬಂಧು ಸೌಖ್ಯ. 5ರಲ್ಲಿ ರಾಹು ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಕಷ್ಟಪಡ್ತು ಅಂತಂದರೆ ಸುಖ, ಕಟ್ಟಿಟ್ಟ ಬುದ್ಧಿ. ಮತ್ತು ಗುರು ಸಂಪತ್ತು ಕೊಡ್ತಾ ಇದ್ದಾನೆ, ಕೇತುನು ಸಂಪತ್ತು ಕೊಡ್ತಾ ಇದ್ದಾನೆ. ಹಣಕ್ಕೂ ಇವ್ರಿಗೆ ಏನೂ ತೊಂದರೆ ಇಲ್ಲ. ಒಳ್ಳೆ ಜ್ಞಾನದಿಂದ ವಿದ್ಯಾಭ್ಯಾಸ ಮಾಡ್ತು ಅಂತಂದರೆ ಎಲ್ಲ ಅನುಕೂಲ ಇದೆ. ಆಮೇಲೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಒಳ್ಳೆ ವಾಸವಾಗಿರ್ತಕ್ಕಂಥ ಮನೆ ಭಾಗ್ಯ ಇದೆ, ಅವರಿಗೆ ಅನುಕೂಲ ಆಗುತ್ತೆ. ಪರಿಹಾರ ಓಂ ನಮೋ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳ್ಕೊಬೋದು. ಇಲ್ಲ ಅದಕ್ಕೂ ನಮ್ಗಾಗಲಿಲ್ಲ, ಓಂ ನಮೋ ಶುಕ್ರಾಯ ನಮಃ, ಒಳ್ಳೆಯದಾಗುತ್ತೆ. ಅದೃಷ್ಟ ಸಂಖ್ಯೆ ಇವ್ರದ್ದು ಬಂದು 6, 9. ಅದೃಷ್ಟ ಬಣ್ಣ ನೀಲಿ ಬಿಳಿ, ಒಳ್ಳೆಯದಾಗುತ್ತೆ.